ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತು ಟ್ರಿಪ್ನ ಡೇ 2. ಬನ್ನಿ, ಫಸ್ಟ್ ಎಲ್ಲಿಗೆ ಅಲೇಶ್ ಹೋಗೋದು? ಫಸ್ಟ್ ಕೊಡ್ಸಾದ್ರೆ ಇಲ್ಲಿಂದ ಡೈರೆಕ್ಟ್ ಇದ್ದಿದ್ದೀವಿ. ಈಗ ನಾವು ಇದ್ದಿದ್ದು 4:45. ಜಿಪ್ಪು ಬಂದಿದೆ. ಈ ಟೈಮು 5:57, 6 ಗಂಟೆ. ಬನ್ನಿ ಹೋಗೋಣ. ಜೀಪ್ ಫುಲ್ ಆಫ್ ರೋಡಿಂಗ್. ಬೇಕಾದ ಸ್ಥಳ ಅಲ್ಲ, ಒಂದೇ ಸಲ ಬಂದಿರೋದು. ನಿಮ್ದು ಕ್ಯಾಶ್ 580. ಅದು ಕಡೆ ಕೊಡಿ ಸರ್, ಕೊಡಿ. ನಿಮ್ದು ಫೋನ್ ಪೇ ಮಾಡಲ? ಫೋನ್ ಪೇ ಮಾಡಿ ಸರ್, ಅವರಿಗೆ ಮಾಡಿ. ಸರಿ, ಕೊಡಚಾದ್ರಿ. ಪೋಸ್ಟ್ ಐತಿ ಇಲ್ಲಿ, ಎಂಟ್ರಿ ಫೀಸ್ ಐತೆ ಅಲ್ಲ? ಎಂಟ್ರಿ ಫೀಸ್ ಎಷ್ಟು ಬೇಕು ಕ್ಯಾಶ್? ಈ ಒಳಗೋಗಕ್ಕಿಂತ ಮುಂಚೆ ಒಂದು ಫಾರ್ಮ್ ಕೊಡ್ತಾರೆ. ಎಲ್ಲ ಹೆಸರು ಫಿಲ್ ಮಾಡಿ, ನಂಬರ್ ಹಾಕಿ ಸೈನ್ ಹಾಕ್ಬೇಕು ನಾವೆಲ್ಲ. ಆಮೇಲೆ ಡ್ರೈವರ್ ಕೂಡ ಸೈನ್ ಮಾಡ್ತಾರೆ. ಈ ರೀತಿ ಒಂದು ಫಾರ್ಮೇಟ್ ಕೊಡ್ತಾರೆ. ಫೀಸ್ ಕೂಡ ಇರುತ್ತೆ. 50 rupees per ride. ವಾಟರ್ ಬಾಟಲ್ ಇದೆ. ಎಷ್ಟಿದೆ? 2 ಲೀಟರ್ಸ್ ತೊಗೊಂಡಿದೆ. ಬಿಸ್ಕೆಟ್, ಸ್ನ್ಯಾಕ್ ಐಟಮ್, ಚಿಪ್ಸ್ ಇದೆ. ಎಷ್ಟು ಕವರ್ ಇದೆ? 2 ಕವರ್ ಇದೆ. ಇಲ್ಲಿ ಫಸ್ಟು ಬೆಟ್ಟ ಹತ್ತಕ್ಕಿಂತ ಮುಂಚೆ ಫುಲ್ಲು ಚೆಕಿಂಗ್ ನಡೆಯುತ್ತೆ. ಎಷ್ಟು ಜನ ಇದ್ದಾರೆ, ಯಾರ್ಯಾರು ಹೋಗ್ತಾ ಇದ್ದಾರೆ, ಡ್ರೈವರಿಂದ ಎಲ್ಲ ಲೆಕ್ಕ ತಗೋಬೇಕು. ಆಮೇಲೆ ಪರ್ ಹೆಡ್ 50 rupees ಚಾರ್ಜ್ ಇರುತ್ತೆ. ಒಬ್ಬರಿಗೆ ಟಿಕೆಟ್ ತೊಗೋಬೇಕು. ಹಂಗೆ ನಾವೇನಾರು ಕವರ್ಸ್ ತಗೊಂಡಿದ್ರೆ ಅದರದ್ದು ಎಷ್ಟು ಕವರ್ ಇದಾವೆ ಅದನ್ನೆಲ್ಲ ನೋಡಿ ಇಷ್ಟು ಅಂತ ಬಿಲ್ ಮಾಡಿ ನಮಗೆ ಕೊಡ್ತಾರೆ. ನಮ್ಮದು 100 rupees ಆಗಿತ್ತು. ಒಂದು ಬಾಟಲ್ಲು 2-3 ಕವರ್ ಇದ್ವು ಅನಿಸುತ್ತೆ. ಅಷ್ಟಕ್ಕೆ 100 rupees ಕೊಟ್ಟರು. ಅದೇ ಬಿಲ್ ಅದು ತೋರಿಸಿದ್ನಲ್ಲ. ಬನ್ನಿ ಇಲ್ಲಿಂದ ಹೋಗೋಣ, ಜರ್ನಿ ಸ್ಟಾರ್ಟ್ ಮಾಡೋಣ. ಕೊಡಚಾದ್ರಿ ಬೆಟ್ಟ ಹತ್ತೋದು.
ತಕೊಂಡ್ರಿ ಆಮೇಲೆ ಮತ್ತೆ ಮುಂದೋಗುತ್ತೆ. This is the viewpoint of Kodchadri. How is this? ಹಿಂಗಡೆ ಸನ್ಸೆಟ್ ಅಲ್ಲ ಸನ್ರೈಸ್. ಏನ್ ಮಚ್ಚ ನೀನು ಯಾವ್ದು ಬಿಟ್ಟಿದ್ ಕುಡಿದ್ಬಿಟ್ಟು ನೀರ್ ಹಾಕೊಂಡಂಗೆ ಕುಡಿದ್ಬಿಟ್ಟು. ಬೆಳಗ್ಗೆ ಬೆಳಗ್ಗೆ ಏನು ಹಾಕೊಂಡ್ಬಿಟ್ಯಾ? ಇಲ್ಲ ಹಾಕೋಣ ಅಂತ ಹಾಕೊಂತೀಯಾ? ಚಳಿ ವೆದರಲ್ಲ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನಗೆ? ಹಿಂಗಡೆ ನೋಡ್ರಿ ಹೆಂಗೈತೆ. ಕೂಗಣ ಯಾಕನೇ ಬರಲಿಲ್ಲ. ಜೋರಕ್ಕೆ ಹೋಗ್ಬೇಕಿನ್ನು ಉಂಡಿರೋದೆಲ್ಲ ಕರ್ಕೋಬೇಕು ಹಂಗೆ ಕೂಗ್ಬಿಡು. ರಾತ್ರಿ ಊಟ ಮಾಡಿದ್ವು ಈ ಫುಲ್ ಇದೆ. ಕಡೆ ಎಲ್ಲ ಕ್ಲೌಡ್ಸ್. ನಾವು ಮೋಡದ ಮೇಲೆ ಬಂದುಬಿಟ್ಟಿದ್ದೀವಿ ವಿತೌಟ್ ಪ್ಲೇನ್, ವಿತೌಟ್ ಏರೋಪ್ಲೇನ್. ಈ ಕಡೆ ಸನ್ರೈಸ್ ನೋಡೋಕೆ ಹೆಂಗೈತೆ. ದಿಸ್ ಈಸ್ ದ ಬ್ಯೂಟಿ ಆಫ್ ನೇಚರ್. ಅಲ್ಲಿ ಸೆಲ್ಫಿ. ಸೀನ್ರಿ ಸಿಕ್ಬಿಟ್ರೆ ಬಿಡಲ್ಲ. ರೋಜು ನಂದೊಂದು ಫೋಟೋ ಹೊಡಿಯಾ. ಐಫೋನ್ ಬಿಟ್ಟು ಬನ್ನಿ. ಬ್ಲಾಕ್ ಬರ್ತೈತೆ ಮುಖ. ಯೋ ಬ್ರೋ, ಏನೋ ಮಾತಾಡಲ್ಲ. ಇಲ್ಲಿ ನೋಡ್ಸ ಒಂದೇನಿಲ್ಲ ಅಲ್ಲಿ. ನಾನಿದ್ದರೆ ನಂದಿ ಹಿಲ್ಸಲ್ಲಿ ನೋಡಿದ್ದೆ. ಕೈತೆ ಕೆಸದ ನಂದಿ ಹಿಲ್ಸಲ್ಲಿ ಇನ್ನು ಮಸ್ತ್ ಕಾಣಿಸುತ್ತೆ. ಈ ಕಡೆ ನೋಡ್ರಿ. ಕಾಲೇಶನ್ ಇಲ್ಲೇ ಬಿಟ್ಟು ಅವನ ಕಾಲೇಶ ಅಂತ ಹೋದೆ. ಅಲೇಶ ನೀನು ಬಂಡೆಯಿಂದ ಹೋಗಿ ಕಣ್ಮಣಿ ಹೇಳಪ್ಪ ನೋಡೋಣ. ಏನ್ ಸ್ಮಾರ್ಟ್ ಆಗಿದ್ದಾನೆ. ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ ಅವನು? ಜಸ್ಟ್ ಚಿನ್ನಿಂಗ್ ದ ವೈಬ್ಸ್. ಫುಲ್ ಬಾಡಿ ಶೇಪ್, ಫುಲ್ ಬಾಡಿ ಮಸಾಜ್. ಯಾಕೆ ಬೇಜಾರಾಗೇನೆ? ಜೀವನಟ್ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ನನಗೆ ಗೊತ್ತು ಏನ್ ಸೀಕ್ರೆಟ್ ಅಂತ. ಆಮೇಲೆ ಸುಂದಿರ್ರಿ ಬೆಳಿಗ್ಗೆ ಆಗಿಲ್ಲ ಪಾಪ ಅವನು ಉಸಿರು ಬಿಡಕ್ಕಾಗ್ತಿಲ್ಲ, ಮುಂದೆ ಗೊತ್ತಿಲ್ಲ. ನಮ್ದು ಕ್ಲಿಯರ್, ಅದಕ್ಕೆ ನಾವು ಹಿಂಗೆ ಪಾಪ ದಸರಾನ 7 ಕಂಡು ಒಬ್ಬ ಜನ ನಮ್ದಾಗಿಂದ 4 ಅಷ್ಟೇ ಮುಗಿತು. ಲೆಟ್ಸ್ ಗೋ. ಅಣ್ಣ ಆಮೇಲೆ ಹತ್ತುತ್ತವೆ.
ಈಗ ರೂಟ್ ಮಾಡಿಲ್ಲ ಅದೇ ರೂಢ ಐತಲ್ಲ ಮುಖಾಂಬಿಕ ವಂಜಿಧಾಮ ಅದು ಆಯ್ತಾ. ನಂಬರ್ ನೋಡು ಕರೆಕ್ಟ್ ಒಂದು ಅರ್ಧ ಗಂಟೆ ಮೇಲೆ ಬೇಕು ನೋಡಿ ಇಲ್ಲಿ ಮೇಲೆ ಹತ್ತಿದ್ವಿ. 22 ನಿಮಿಷದ ವೀಡಿಯೋ ಐತೆ. ಪ್ಯೂರ್ ವಾಟರ್ ನೋಡು, ಕ್ಲಿಯರ್ ನೀರು. ಅವಾಗೆಲ್ಲ ಇಷ್ಟು ಮೇಲೆ ಹೆಂಗೆ ಬರ್ತೀವಿ ಹಿಡ್ಕೊಂಡು ಬರ್ತಿದ್ರು. ನಾವು ಜೀಪ ಬರ್ತಿದ್ವಿ, ಅವ್ರು ಹೆಂಗೆ ನಡ್ಕೊಂಡು ಇವೆಲ್ಲ ಹೆಂಗೆ ತರ್ತಿದ್ವಲ್ಲ ಸಾಮಾನು ಮನೆ ಕಟ್ಟೋದು. ಅವಾಗಿನ ಕಾಲದಲ್ಲಿ ತಿರ್ಕಣ, ಅವಾಗಿನ ಕಾಲದಾಗ ಕೈಗೆ ಏನು ಕಿತ್ತಲ್ಲ, ಅವಾಗಿನ ಕಾಲದಾಗ ನೆಕ್ಸ್ಟ್ ಇರ್ತಿರೋರು. ಎಲ್ಲೈತೆ ಅದು ನಮ್ಮ ನೋಡ್ತಾ ಇದ್ದೀವಿ, ನಮ್ಗೆ ಕಾಣ್ಬೇಕಾ? ಕರೆಕ್ಟ್. ಸುಮ್ಮನೆ ಹಾಕ್ಬಿಟ್ರೆ ಬೋರ್ಡ್. ಇಲ್ಲೂ ಯಾವುದೋ ದಾರಿ ಐತಿ. ಇಲ್ಲ ದಾರಿ ಅಂಡರ್ ಗ್ರೌಂಡ್ ವೈರಿಂಗ್. ದುಕಾನ ಅಂತಾಳೆ ಹೋಗೋದ್ರೆ ಒಂದಾರ ನೋಡೋಣ. ಹೆವಿ ಹತ್ತಬೇಕು. ನಾವು 0 ಪಾಸು. ಕೆಲ್ಸಕ್ಕೆ ಹೋಗೋದಾಯ್ತಲ್ಲ. ಏನ್ ಕೆಲಸ? ಕೆಲಸನೋ ಬ್ಯಾಂಕಿಂಗ್ ಕೆಲಸನೋ ಅಥವಾ ಯಾವ್ದಾನ ಆಫೀಸ್ ಕೆಲಸ ಹೋಗ್ಬೋದಾಯ್ತು. ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕಣ್ಣ? ನಾವ್ ಹೋಗಲ್ಲ ಕೆಲ್ಸಕ್ಕೆ. ಏನ್ ಹೋಗ್ಬೇಕು ಹೇಳ್ರಿ? ಒಟ್ಟಿಗೆ ಏನ್ ತಿಂತೀಯ ಮತ್ತೀಗ? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಫಿಶ್, ಚಿಕನ್. ನೀವು ಹಂಗೈತೆ ನೋಡಿ ಸಂಗ. ಜಾಸ್ತಿ ನೀರು ಕುಡಿಬೇಕು. ಕಡೆ ಬರಲಿ. ನೋಡಿ ಸರ್, ರೋಡ್ ಹಿಂಗೈತೆ. ಈಗ ನೆರಳು, ಹಿಂದ್ಗಡೆ ಬಿಸಿಲು. ರಾಕೇಶ್ ಅಣ್ಣ, ಸದ್ಯಾಕ ಚೆನ್ನಾಗಿದೆ.
ದೇವಸ್ಥಾನ ಕಾಣಿಸ್ತೈತೆ, ಹತ್ರ ಬಂದ್ವಿ. ಅಲ್ಲಿ ಇಲ್ಲಿ ದೇವಸ್ಥಾನ, ಇಲ್ಲಿ ಊರಲ್ಲಿ ಬಂದು ಕೂತ್ಕೊಂಡ್ರೆ ಬರ್ರಿ ಹಂಗೆ ಒಂದು ಕೈ ಮುಕ್ಕಂಬರೋಣ. ಈ ದೇವಸ್ಥಾನದಲ್ಲಿ ಶಂಕರಾಚಾರ್ಯ ಬಂದು ಧ್ಯಾನ ಮಾಡಿದ್ರು. ಎಂಥ ಪ್ಲೇಸು, ಬಿಸಿಲು ಇದೆ ಅಂದರೆ ಗಲಾಟೆ ಇಲ್ಲ, ಚೆನ್ನಾಗಿದೆ. ಆದರೆ ಬಿಸಿಲು ಬಂತಷ್ಟೇ, ಇನ್ನೂ ಬೇಗ ಬರ್ಬೋದಿತ್ತು ನಾವು. ಕೊಡು ಇಲ್ಲ, ವಿಡಿಯೋ ಕಾಲ ಮಾತಾಡಕತ್ತ ಚಂದ. ಹೆಂಗೈತೆ ನಿಮ್ಮ ಅಪ್ಪಾಜಿಗೆ ಓಯ್ ಅಜ್ಜಮ್ಮಗೆ ನಮ್ಮ ಮಮ್ಮಿಗೆ ಆಗೋದು ಹೆಂಗೈತೆ ಹೆಂಗ್ ಗೊತ್ತಿತ್ತು ಗೊತ್ತಾ ನನಗೆ ಹಾಂ ಹೆಂಗೈತೆ ಅಂದರೆ ಐತೆ ಹಂಗೆ. ಹುಡುಗ ಮಾತಾಡಕ್ಕಾಗಲ್ಲ ನಿನಗೆ, ಕೊಡೋಗು ಹಂಗೆ ಇದ್ರಾಗೆ ಕೈ ಕೊಡ್ಸದಾರ ಮಾತಾಡ. ಈಗ ಇಲ್ಲೆಲ್ಲ ಇಷ್ಟ ತನಕ ಟೈಮ್ ಸ್ಪೆಂಡ್ ಮಾಡಿದ್ವಿ, ಈಗ ಕೆಳಗೆ ಇಳಿತಾ ಇದ್ವಿ. ಟೈಮ್ ಅಲ್ಲ 8:15, ಇಲ್ಲಿ ಬಂದಾಗ 7:45 ಈಗ ಇಳಿಯೋಣ. ಕೆಳಗೆ ಇಳಿದ ಮೇಲೆ ಸಿಗ್ತೀನಿ. ಸಾಕು ವಿಡಿಯೋ, ಬಾಯ್. ಇಲ್ಲಿ ಒಳಗಡೆ ಒಂದು ದೇವಸ್ಥಾನ ಐತೆ, ಗೋಯಾ ಥರ. ನಾವು ಹೋಗೋಕ್ಕಾಗಲಿಲ್ಲ, ಗೊತ್ತಾಗಲಿಲ್ಲ ನಮಗೆ. ನಮ್ಮ ಅಣ್ಣಾರು ನೋಡ್ಕೊಂಬಂದ್ರ, ಅದಕ್ಕೆ ಈಗ ಮತ್ತೆ ಇಳಿಬೇಕಾದ್ರೆ ಹೋಗ್ತಾ ಇದ್ದೀವಿ. ಈಗ ಆ ದೇವಸ್ಥಾನ ಗೋಯಾ ಥರ ಐತೆ, ಅದನ್ನು ನೋಡ್ಕೊಂಡು ಬರ್ತೀವಿ. ಓಯ್ ಇಲ್ಲಿ ಹುಷಾರು. ದೇವಸ್ಥಾನ ನೋಡ್ರಿ, ಇಂಥ ಬಂಡೆ, ಈ ಬಂಡೆ ಕೆಳಗಡೆ ಈ ಗಣೇಶನ ದೇವಸ್ಥಾನ ಹೆಂಗಿದೆ ಅಂದರೆ ಹಂಗಿದೆ. ಇಲ್ಲಿ ಪೂಜೆನ ಮಾಡಿ ಹೋಗ್ತಾರೆ, ಮಾಡಿದ್ದಾರೆ ಪೂಜೆನ. ನಮಸ್ಕಾರ ಹಾಕೋಣ ದೇವ್ರಿಗೆ. ಎಲ್ಲಿ ಹೋಗ್ಬೋದು ಅಲ್ಲಿ? ಫುಲ್ಲು ರಾಕ್. ಎಷ್ಟು ಕೂಲ್ ಐತೆ ಅಂದರೆ ಎಷ್ಟು ಇಲ್ಲಿ ನೆಲ ಎಷ್ಟು ಕೂಲ್ ಐತೆ ಗೊತ್ತಾ? ನೆಲ ಎಲ್ಲ ತಂಪಗೈತೆ. ಈ ಇದು ಅಷ್ಟೇ, ಕಲ್ಲುಗಳು ತಂಪಗಿದಾವೆ. ಸಾಕಾಗೈತೆ ಪ್ಲೇಸ್, ಫುಲ್ ಕೂಲ್ ಇದೆ. ಇದೇ ಬೋರ್ಡ್, ಇಲ್ಲಿಂದ ಒಳಗಡೆ ಹಿಂಗಿತ್ತಣ ಎಲ್ಲ ಮುಲ ಅಂತಿದ್ದಾವೆ. ಹಾಂ, ಹಾಲೇಶ್ವರಿಗೆ ಇಲ್ಲಿಂದ ಎಷ್ಟು ದೂರ ಆಯ್ತಾ ಇದು? ಹೋಗೋಣ 165. ಬರೀ ಮ್ಯಾಪ್ನಲ್ಲಿ ನೋಡು, ಹಿಂಗೆ ಜಲ್ದಿ ಹೊಡ್ಬೇಕು. ನಾವು ಬರೋಬ್ಬರಿ ಲೇಟ್ ಆಗ್ತದೆ. ಏನಿಲ್ಲ, ಕಾರ ಮಕ್ಕಳದಷ್ಟೇ. ಮಕ್ಕಳದಲ್ಲ, ಅಲ್ಲಿ ಹೋಗೋದೇ ಲೇಟ್ ಹೋಗ್ತೀವಲ್ಲ, ಏನು ಮಾಡ್ತೀನಿ. ಎಲ್ರಿಗೂ ಕೊಡ್ಸಾದ್ರೆ ಬೆಟ್ಟ ಹತ್ತಿ ಇಳಿದು ಸುಸ್ತಾಗಿತ್ತು. ಮತ್ತು ಅದೇ ಜೀಪಲ್ಲಿ ನಾವು ರೆಸಾರ್ಟಿಗೆ ಹೋಗ್ತಾಯಿದ್ವಿ, ಫುಲ್ ಫ್ರೆಶ್ ಅಪ್ ಆಗೋಣ ಅಂತ. ಇಲ್ಲಿಂದ ಮತ್ತು ನೆಕ್ಸ್ಟಿಗೆ ಹೋಗ್ಬೇಕಲ್ಲ, ಅದಕ್ಕೆ ಇದು ಪಾರ್ಟ್ 3ನ ವ್ಲಾಗ್. ನೆಕ್ಸ್ಟು ಪಾರ್ಟ್ 4 ಬರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಗಾಯ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಪಾರ್ಟ್ 4 ಇನ್ನೂ ಫನ್ನಿ ಆಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.